ಬೆಳಗ್ಗೆ ಬೋರ್ ಹತ್ರ ಬಂದೆ 6:15ಕ್ಕೆ. ನಾನು ಬಂದು ಎಲ್ಲ ಓಡಾಡ್ಕೊಂಡು ಗೇಟಲ್ಲಿ ತಿರ್ಸೋಣ ಅಂತ ಬಂದೆ. ಇಲ್ಲಿ ಬಂದರೆ ನಮ್ಮ ಹೊಲದಲ್ಲಿ ಟೊಮೊಟೊ ಗಿಡಗಳಲ್ಲಿ ನಮ್ಮ ಮಾವನೇ ನೋಡಿದೆ, ಬಿದ್ದೋಗಿದ್ರು. ನೋಡ್ಬಿಟ್ಟು ಮತ್ತೆ ಮನೆಗೆ ಬಂದು ಕಾರ್ ಹಾಕ್ಕೊಂಡು ಬಂದೆ ಎತ್ಕೊಂಡು ಬರೋಕ್ಕೆ. ಈ ಮಾವನ ಕರ್ಕೊಂಡು ಬಂದೆ. ನಾವಿಬ್ಬರು ಬಂದು ನೋಡಿದ್ವಿ, ಇಲ್ಲೇ ಇನ್ನೇನು ಉಸಿರೇನಿಲ್ಲ ಬೇಡ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ಏನು ಹೆಸರಣ್ಣ ನಿಮ್ಮ ಮಾವ? ರಾಜಣ್ಣ. ನಮ್ಮ ಮಾವ ಹೆಸರು ವಸಂತಪ್ಪ. ಏನಾಗಿದೆ ಗೊತ್ತಿಲ್ಲ, ಏನಾಗಿತ್ತು ಏನೋ ಗೊತ್ತಿಲ್ಲ. ಅಲ್ಲ, ಈಗ ಅವರು ಸಾವಪ್ಪಿದ್ದಾರೆ ಅಂತಂದ್ರಲ್ಲ, ಯಾವ ರೀತಿಯಾಗಿ ಏನು ಏನಾದ್ರು ಐಡಿಯಾ ಇದೆ? ಇಲ್ಲ, ಅವ್ರ ಜೊತೆಲಿ ಜಗಳ ಆಡಿದಾರಂತ. ಜೊತೆಲಿ ಒಬ್ಬ ಇದ್ದಾನೆ, ಬಾಮೈದ, ಅವನು ಕೇಳಿದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಿಲ್ಲ. ದೇಹದ ಮೇಲೆ ಏನಾದ್ರು ಮಾರ್ಕ್ಗಳು ಆ ರೀತಿ ಏನಾದ್ರು ಇದೆಯಾ? ಇಲ್ಲ, ನೋಡಿಲ್ಲ. ತಲೆ ಮೇಲೆ ಗಾಗ್ಲೆಲ್ಲ ನೋಡಿದೆ. ಗಾಯಗಳಿದೆಯಾ? ಗಾಗ್ಲಿದೆ, ಜಾಸ್ತಿ ಗಾಗ್ಲಿದೆ. ಒಳ್ಳೆ ಹೊಡೆದಿರೋದು, ಒಂದು 5-6 ಗಾಯಗಳಿದೆ. ಎಷ್ಟೊತ್ತಿಗೆ ಬಂದ್ರಿ ನೀವು? ಬೆಳಗ್ಗೆ ನಾವು 6:15 ಹಂಗೆ ಬಂದೆ. ನೀವೇ ಬೆಳಗ್ಗೆ ನೋಡಿದ? ಬೆಳಗ್ಗೆ ನಾನೇ ನೋಡಿದ್ದು. ನಾನು ನೋಡ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಕಾರ್ ಹಾಕ್ಕೊಂಡು ನಮ್ಮ ಮಾವನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನೋಡಿದ್ವಿ, ಏನಿಲ್ಲ, ಉಸಿರೇನಿಲ್ಲ. ಸರಿ ಆಯಿತು ಅಂತ ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ರಾತ್ರಿ ಮನೆಗೆ ಬಂದಿದ್ರಂತ ನಿಮ್ಮ ಮಾವ ಅವರು? ಇಲ್ಲ, ಬಂದಿಲ್ಲ, ಮನೆಗೆ ಬಂದಿಲ್ಲ. ಯಾವಾಗ ಆಗಿರ್ಬೋದು ಈಗ? ಅದೊಂದು 2 ಗಂಟೆ ಟೈಮಲ್ಲಿ ಆಗಿತ್ತು. ರಾತ್ರಿ? ಅದೇ ಅವು ನಮ್ಮ ಮಾಮ ಇದೆ, 2 ಗಂಟೆಯಲ್ಲಿ ಇದು ಮಾಡ್ತಾರೆ. ರಾತ್ರಿ ಆಗಿರೋದು? ರಾತ್ರಿ 2 ಗಂಟೆಯಲ್ಲಿ. ಯಾರು ಮಾಡಿರೋದು ಏನು ಗೊತ್ತಿಲ್ಲ? ಅಲ್ಲ, ಇದಾನಲ್ಲ ಜೊತೆಯಲ್ಲಿ, ಅವ್ನು ಕೇಳಿದ್ರೆ ಗೊತ್ತಾಗುತ್ತೆ. ತಿಮ್ರಾಯನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಿದ್ದಾರೆ ಅವರು? ಅವರು ಸ್ಟೇಷನಲ್ಲಿ ಇದ್ದಾರೆ. ಜೊತೆಯಲ್ಲಿದ್ರು ಅವ್ರು ನಿಮ್ಮ ಮಾವ ಜೊತೆ ರಾತ್ರಿ? ಇದ್ರಂತ, ಅವ್ರು ಜೊತೆಯಲ್ಲೇ ಇದ್ದಾರೆ. ನಮ್ಮ ಹೆಸರು ರಂಜಿತ್ ಅಂತ ಹೇಳಿ. ನಮ್ಮ ದೊಡ್ಡಪ್ಪರಾಗಿರ್ತಾರೆ ಇವರು, ವಸಂತಪ್ಪ ಅಂತ ಹೇಳಿ. ನಮಗೆ ವಿಚಾರಣೆ ಹೆಂಗೆ ಗೊತ್ತಾಯಿತು ಅಂದರೆ, ಬೆಳಗ್ಗೆ ರಾಜಣ್ಣವರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಈ ಥರ ಆಗಿದೆ ಅಂತ. ನಾವು ಅಷ್ಟರಲ್ಲಿ ಹೋಗಿ ನೋಡೋಷ್ಟರಲ್ಲಿ ಅವರು ಉಸಿರು ಇರಲಿಲ್ಲ. ಸೊ ಹಂಗೆ ಅಕ್ಕಪಕ್ಕ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಥರ ಅವರು ಆಂಜಪ್ಪ ಅನ್ನೋರು, ವಸಂತಪ್ಪ ಅನ್ನೋರು, ಮತ್ತು ಇನ್ನೊಬ್ಬರು ಅವ್ರ ಮಗ ಅನ್ನೋರು, ತಿಮ್ರಾಯಪ್ಪನವರು ಎಲ್ಲ ಈ ಥರ ಕುಡ್ದು ಇದು ಮಾಡಿ ಗಲಾಟೆಗಳಾಗಿದೆ ಅಂತ ಹೇಳಿ ಹೇಳ್ತಾರೆ ನಾವು ವಿಚಾರಣೆ ಮಾಡಿದಾಗ. ಸೊ ಮತ್ತು ನಾವು ಅದು ನಮಗೆ ಏನು ಕೇಳ್ಕೊಳ್ಳುತ್ತೀವಿ ಅಂತಂದರೆ, ನಮ್ಮ ಕಾನೂನು ರೀತಿಯಿಂದ ಅದೇನು ಇದಾಗಬೇಕೋ ಅದು ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಕೋಲ್ಗಳಿಂದ ಇದು ಮಾಡಿದ್ದಾರೆ. ಅಲ್ಲೇ ಕೋಲ್ಗಳೆಲ್ಲ ಅಲ್ಲೇ ಬಿದ್ದಿದ್ದಾವೆ. ಕೋಲ್ಗಳು, ಪೈಪ್ಗಳೆಲ್ಲ ಅಲ್ಲೇ ಬಿದ್ದಿದ್ದಾವೆ. ಅದರಿಂದ ಹೊಡೆದಿದ್ದಾರೆ. ಬೇರೆ ಕುಡಿದ್ಬಿಟ್ಟು ಅಲ್ಲಿಂದ ಅಟ್ಟಾಡಿಸ್ಕೊಂಡು ಬಂದು ಬ್ಲಡ್ ಎಲ್ಲ ರೋಡಲ್ಲೆಲ್ಲ ಬಿದ್ದಿದೆ. ಓಡಾಡಿಸ್ಕೊಂಡು ಬಂದು ಅಲ್ಲಿ ಇದು ಮಾಡಿದ್ದಾರೆ. ಬೇರೆ ದೇಶ ಅದೆಲ್ಲ ಗೊತ್ತಿಲ್ಲ ಸರ್. ಇವರು ಕೂಲಿಗೆ ಹೋಗ್ತಾ ಇದ್ದು, ಅವ್ರ ಹತ್ರ ಗಾರೆ ಮೇಸ್ತ್ರಿ ಅವರು, ಯಾರು ಆಂಜನೇಯವರು ಕೊಲೆ ಮಾಡಿದಾರಲ್ಲ, ಅವರು ಗಾರೆ ಮೇಸ್ತ್ರಿ. ಇವರು ಅವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾಯಿದ್ದು, ಕೂಲಿಗೆ ಹೋಗ್ತಾಯಿದ್ದು. ಅಮೌಂಟ್ ಇದು ಕೆಲಸದ ದಿನದ ಕೂಲಿ ಕೇಳಿದಾಗ ಹಿಂಗೆ ಮಾತಕ್ಕೆ ಬೆಳ್ಕೊಂಡು ಇದು ಮಾಡಿದ್ದಾರೆ. ವಸಂತಪ್ಪ ಅವ್ರಿಗೆ ಒಂದು ಮಗ ಇದ್ದಾರೆ, ಅವ್ರು ಎಂತಿದ್ದಾರೆ ಅಷ್ಟೇ. ಅದು ಕಾನೂನು ಪ್ರಕಾರ ಏನು ರೀತಿ ಇದೆ ಅದು ಕ್ರಮಗೊಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದೇವೆ ನಾವು. ಇವರು ನಿನ್ನೆ ರಾತ್ರಿ 10 ಗಂಟೆಯಲ್ಲಿ, ಸುಮಾರು 10 ಗಂಟೆಯಲ್ಲಿ ಆಂಜಪ್ಪ ಮತ್ತು ತಿಮ್ರಾಯಪ್ಪ, ವಸಂತಪ್ಪನವರು ನಮ್ಮ ಚಿಕ್ಕಪ್ಪ ಅವರಾಗಬೇಕು, ಮೂರನ್ನು ಕೂಡ ಹೋಗಿ ಎಣ್ಣೆ ಕುಡ್ಕೊಂಡು ಜಗಳ ಆಡ್ಕೊಂಡು, ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಕೂಲಿಗೆ ಹೋಗ್ತಾಯಿದ್ರು. ಅವ್ರ ಜೊತೆನೇ ಗಾರೆ ಕೆಲಸ ಮಾಡ್ತಾಯಿದ್ರು. ಅವ್ರನ್ನು ಈಗ ಏನು ಸಾಯಿಸಿದ್ದಾರೆ. ಅವರು ಗಾರೆ ಮೇಸ್ತ್ರಿ ಆಗಿರ್ತಾರೆ. ಅವ್ರ ಹತ್ರ ಬಂದು ಇವರು ಕೂಲಿಗೆ ಹೋಗ್ತಾ ಇರ್ತಾರೆ. ಕೂಲಿ ಕೆಲಸ ಹೋಗ್ಬಿಟ್ಟು ನಿನ್ನೆ ಮಂಗಳವಾರ ಮಾಮೂಲಿ ಯಾವಾಗೂ ಕೂಲಿ ಕೆಲಸದ ಅಮೌಂಟ್ ಕೇಳ್ತಾಯಿದ್ರು. ಅಮೌಂಟ್ ಕೇಳಿದ್ದಕ್ಕೆ ಈ ಥರ ಕೊಲೆ ಮಾಡಿದ್ದಾರೆ ಅವರು. ಸರ್ ಒಂದು 5,000 ರೂಪಾಯಿ ಬರಬೇಕು ಸರ್. 5,000 ರೂಪಾಯಿ ಬರಬೇಕು. ಯಾವಾಗೂ ಕೊಡೋರು, ಈ ಸಲ ಈ ಥರ ಮಾಡಿದ್ದಾರೆ ಸರ್. ಇದೇ ವಿಚಾರನೇ, ಬೇರೆ ವಿಚಾರ ಇರಲಿಲ್ಲ. ಇಲ್ಲ, ಪರಿಚಯ ಅಷ್ಟೇ ಸರ್, ಸಂಬಂಧಿಕರೇನಿಲ್ಲ, ಪರಿಚಯ. ಇವರು ಒಂದು 6 ತಿಂಗಳಿಂದ ಹೋಗ್ತಾಯಿದ್ರು. ರೀಸೆಂಟಾಗಿ ಬಿಟ್ಬಿಟ್ಟು ಈಗ ಸದ್ಯಕ್ಕೆ ಹಳೆ ಬ್ಯಾಲೆನ್ಸನ್ನು ಕೇಳಿದ್ದಕ್ಕೆ ಅವರು ಈ ಥರ ಇದು ಮಾಡಿದ್ದಾರೆ. ಗಾರೆ ಕೆಲಸಕ್ಕೆ ಸರ್. ಅವರು ಮೇಸ್ತ್ರಿ, ಗಾರೆ ಕೆಲಸ ಮೇಸ್ತ್ರಿ. ಅವ್ರ ಹತ್ರ ಇವ್ರು ಕೂಲಿಗೆ ಹೋಗ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಅವ್ರು ಕೂಲಿಗೆ ಹೋಗ್ತಾಯಿದ್ರು. ತಿಮ್ರಾಯಪ್ಪ ಇಲ್ಲ ಸರ್. ತಿಮ್ರಾಯಪ್ಪ ಬಂದು ಇವ್ರ ಮಗ ಆಗಬೇಕು. ಅವ್ರನ್ನೂ ಹೊಡೆದಿದ್ದಾರೆ. ಇಬ್ಬರನ್ನೂ ಸೇರ್ಕೊಂಡು ಹೊಡೆದಿರೋದು ಅವರು. ಅವ್ರಿಗೂ ಸ್ವಲ್ಪ ಗಾಯ ಆಗಿದೆ. ಆಂಜಪ್ಪ ಎಸ್ಕೇಪ್ ಅಲ್ಲಿದ್ದಾರೆ. ಆಂಜಪ್ಪ ಇನ್ನೂ ಸಿಕ್ಕಿಲ್ಲ. ನಮಗೆ ಅದೇ ಕಾನೂನು ರೀತಿ ಏನಿದೆ ಅದನ್ನು ಪೊಲೀಸ್ನವರು
ಮತ್ತು ನಿಮ್ಮ ಮೀಡಿಯಾವರು ಸಹಾಯ ಬಿದ್ದು ನಮಗೆ ಹೆಲ್ಪ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಗಳನ್ನು ಮಾಡ್ತೀವಿ.